ಕೈವಲ್ಯವೋ. ಇದನ್ನೆಲ್ಲ ಅರಿತ ನಿಜವು ಸುತಗೀನ ಒದಗುವುದೇ ಕೈವಲ್ಯವೋ. ಸುತಹೀನ ಒದಗುವುದೇ ಕೈವಲ್ಯವೋ. ಇದುವೆ ಋತು ಸಮಯವೆನಗೆ, ಇದುವೆ ಋತು ಸಮಯವೆನಗೆ, ಇದುವೆ ಋತು ಸಮಯವೆನಗೆ. ಲಾಲಿಪುದು ಹೊದಗಾಲ ಬೆಳೆ ಮಾಡ್ಕಗೆ, ಲಾಲಿಪುದು ಹೊದಗಾಲ ಬೆಳೆ ಮಾಡ್ಕಗೆ. ಇದುವೆ ಋತು ಸಮಯವೆನಗೆ, ಲಾಲಿಪುದು ಹೊದಗಾಲ ಬೆಳೆ ಮಾಡ್ಕಗೆ. ಅರ್ಜುನನನ್ನೇ ಗೆದ್ದರೆ ಭೂಮಂಡಲದ ಗಂಡ ನಿನಗಂಡ ಸಾಕ. ಸಂತೋಷ ನನಗಿದೆ ಸತ್ಯ. ಅಲ್ಲ, ನೀವು ಯೋಚನೆ ಮಾಡಲಿಲ್ವಾ ಅಂತ? ಯಾವುದು ಮಾತಾಡುವಾಗ ಏನು ಹೇಳಿದಿರಲ್ಲ, ಹೌದು, ಅಷ್ಟಕ್ಕೆ ನಿಲ್ಲುವುದಿಲ್ಲ. ನೀವು ಆಡಿದೆಲ್ಲ ಮಾತುಗಳೆಲ್ಲೂ ಸತ್ಯವೇ ಆಗಿರಬೇಕು ಅಂತ ಏನಿಲ್ಲ. ನೀವು ಹೇಳಬಹುದು ನಾನು ಗೆದ್ದು ಸ್ವರ್ಗವನ್ನ ಸೇರ್ತೇನೆ ಅಂತ. ಸತ್ತರೆ ವೀರಕ್ಷಾತ್ರಿಯನಿಗೆ ಸಿಗುವ ಸ್ವರ್ಗ, ಬದುಕಿದರೆ ಭೂಮಂಡಲದ ಗಂಡ. ಮತ್ತೇನಾಗ್ಬೇಕು? ಸ್ವಲ್ಪ ತಿಳಿದವರು ಹೇಳಿದ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಿ. ಯಾವುದು? ನೀವು ಹೇಳಿದಿರಲ್ಲ, ಭಾರತವನ್ನ ಗೆಲ್ಲುತ್ತೇನೆ, ನಮಗೆ ವೀರ ಸಿಗುತ್ತದೆ ಅಂತ. ಹೌದು, ವಿಜಯ ಸಿಗುತ್ತದೆ ಅಂತ. ಹೌದು. ಒಂದು ವೇಳೆ ಸಿಗದೇ ಇದ್ದರೆ ಸ್ವರ್ಗದಲ್ಲಿ ಸ್ಥಾನ. ಹೌದು, ಎಲ್ಲರಿಗೂ ಸ್ವರ್ಗ ಸಿಗ್ತದೆ. ಏನು ಏನು ಅನುಮಾನ ನಿನಗೆ? ಹೇಗೆ ಸಿಗುವುದಕ್ಕೆ ಸಾಧ್ಯ ಇದೆ? ಯಾಕೆ ತೊಂದರೆ? ಜ್ಞಾನಿಗಳು ಆಡುವ ಮಾತುಗಳನ್ನ ಕೇಳಿರಬಹುದಲ್ಲ, ಮಕ್ಕಳಿಲ್ಲದವರಿಗೆ ಸ್ವರ್ಗ ಇಲ್ಲ ಅಂತ ಶಾಸ್ತ್ರಕಾರರು ಹೇಳಿದ್ದ ಹೌದು. ನಮ್ಗೆ ಮಕ್ಕಳಿದೆ, ಮಕ್ಕಳಿಲ್ಲದವರಿಗೆ ಸ್ವರ್ಗ ಇಲ್ಲ ಅಂತ ಹೇಳಿದ್ದ ಹೌದು. ಆದ್ರೆ ಯಾವ ಶಾಸ್ತ್ರಕಾರನು ಮಕ್ಕಳಿದ್ದ ಎಲ್ಲರಿಗೂ ಸ್ವರ್ಗ ಸಿಗ್ತದೆ ಅಂತೂ ಹೇಳಿಲ್ಲ. ನೀವು ಮಾತಿಗೆ ಮಾತನ್ನೇ ಆಡಿದ್ರೆ ನಾನು ಮುಂದೆ ಹೇಗೆ ಹೇಳುವುದು ಹೇಳಿ? ಮತ್ತೆ ನಿನ್ನಲ್ಲಿ ಸಿಟ್ಟು ಮಾಡುವುದಾ? ಸಿಟ್ಟಲ್ಲ, ನಾನು ಹೇಳಬೇಕಾದ್ದನ್ನೇ ಹೇಗೆ ಹೇಳುವುದಂತಲೇ ಗೊತ್ತಾಗೋದಿಲ್ಲ ನನಗೆ. ಅವಸ್ಥೆ ನನಗೆ ಅರ್ಥ ಆಗ್ತದೆ. ನಿಮಗೆಲ್ಲ ಅರ್ಥ ಆಗೋದು ಅಂತ ಮಾಡಿಕೊಂಡೆ, ನೀವು ಇಷ್ಟು ಹೆಟ್ರು ಅಂತ ನನಗೆ ಗೊತ್ತೇ ಇರಲಿಲ್ಲ. ಏನ್ ಹೇಳಲಿಕ್ಕೆ ಹೊರಟಿದ್ದೆ ನೀನು? ಮಾತಾಡುವವರ ಬಾಯನ್ನು ಮುಚ್ಚಿಸಿದ ತಕ್ಷಣದಲ್ಲಿ ಹೇಳುವುದೆಲ್ಲ ಉಳಿದೇ ಹೋಗ್ತದೆ ಅಂತ ಭಾವಿಸಿಕೊಳ್ಳಬೇಡಿ. ಹಾಗೆ ಉಳಿಸಿಕೊಳ್ಳುವವಳು ನಾನಲ್ಲ. ಯಾವ ವಿಷಯ? ಒಳ್ಳೆ ತಿಳಿದುಕೊಳ್ಳುವವರು ಹಾಗೆ ಸ್ವಲ್ಪ ನೋಡಿ ನನ್ನನ್ನ. ದಿನನಿತ್ಯ ನನ್ನ ಮನೆಗೆ ಬರ್ತೀರಿಯಲ್ಲ, ನಾನು ಏನಾಗಿದ್ದೇನೆ ಅಂತಲೂ ಗೊತ್ತಾಗುವುದಿಲ್ವ ನಿಮಗೆ? ಈಗ ಆದದ್ದೇನು ಅಂತ ನೀವು ಹೇಳ್ಬಹುದಲ್ಲ? ಅಯ್ಯೋ ದೇವರೇ, ಬೇಡ ಬಿಡಿ, ಇಲ್ಲಿ ಬನ್ನಿ. ಯೋಗ್ಯ ಕೃಷಿಕನಾದವನು ಉತ್ತಮವಾದಂತಹ ಬೆಳೆಯನ್ನ ಪಡೆಯಬೇಕಿದ್ರೆ ಏನ್ ಮಾಡ್ತಾನೆ ಹೇಳಿ? ಭೂಮಿಯನ್ನ ಉತ್ತು ಹದಗೊಳಿಸಿ ಆರಿದ್ರ ಮಳೆಯ ನಿರೀಕ್ಷೆಯಲ್ಲಿರ್ತಾನೆ ಬೀಜ ಬಿತ್ತಲಿಕ್ಕೆ ಅಲ್ವಾ? ಅದೇ ಹೇಳಿದ್ದು ನಾನು. ಅದೇ 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 ಹೇಳಿದ್ದು ಅಂತ. ಅಂದ್ರೆ ಈಗ ಅದು ಪ್ರಸ್ತ ಕಾಲ. ಈ ಕೃಷಿಕನಿಗೆ ಈ ಸಮಯದಲ್ಲಿ ಇದು ಹದಗಾಲ್ವಾ? ನೀವಿಲ್ಲಿ ಉಳಿಯಬೇಕೆಂದು ನಿನ್ನೊಡನೆ ದಿನ ಕಳೆಯಲು ನಿನ್ನೊಡನೆ ದಿನ ಕಳೆಯಳು ಪಿತನಾಚೆ ಇನ್ನು ಎನಗಿಯುವುದು ಕೇಳು, ಪಿತನಾಚೆ ಇನ್ನು ತನಗಿಯುವುದು ಬೇಳು. ಮುನ್ನ ಪೊರಟಿಗನು ಜನಕ ನಾ ಪಾಗದನ್ನ ಗದಗದು ಸೈನಿಕ. ನೀನು ಅದೇ ಹೇಳಿದ್ದಾದ್ರೆ ನೀನು ತಿಳುವಳಿಕೆ ತಪ್ಪು. ಯಾಕೆ? ಬುದ್ಧಿವಂತ ರೈತ ಭೂಮಿಯನ್ನು ಹದಗೊಳಿಸಿ ಬೀಜ ಬಿತ್ತುವುದಕ್ಕೆ ಆರಿದ್ರ ಮಳೆಯ ನಿರೀಕ್ಷೆಯಲ್ಲಿರ್ತಾನೆ. ಸಕಲ ಸಿದ್ಧತೆಯೊಂದಿಗೆ ಸಿದ್ಧಳಾಗಿದ್ದಾಳೆ ಈ ಪ್ರಭಾವತಿ. ಇದು ಸರಿಯಾದ ಸಮಯ ಅಲ್ಲ. ಯಾಕೆ? ಯಾಕೆ ಗೊತ್ತಾ? ಈ ಕೃಷಿಕನ ಪಾಲಿಗೆ ಇದು ಆರಿದ್ರ ಮಳೆ ಅಲ್ಲ, ತುದಿ ಮಳೆ, ವಿಷಾಕೆ. ಇದು ವಿಷಾಕೆ ಮಳೆಯಲ್ಲಿ ಬೀಜ ಬಿತ್ತರೆ ಬೀಜವೂ ಇಲ್ಲ, ಬೆಳೆಯೂ ಇಲ್ಲ. ಯಾಕೆ ಹೇಳಿದೆ ಕೇಳಿ, ನಾನು ನಿನ್ನ ಪತಿಯಾಗಿ ಇಲ್ಲಿಯವರೆಗೆ ಬಂದದ್ದಲ್ಲ, ಹಂಸಧ್ವಜ ಭೂಪತಿಯ ಆಜ್ಞೆಗೆ ಒಳಪಟ್ಟ ಆಳಾಗಿ ಇಲ್ಲಿಯವರೆಗೆ ಬಂದಿದ್ದೇನೆ. ಆದ್ದರಿಂದ ನಿನ್ನೊಡನೆ ದಿನ ಕಳೆಯುವುದು ಸಾಧ್ಯ ಇಲ್ಲ. ಬಿಡನು ಬಿಡನು ಈಗ ಬಿಡನು 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 ಈಗ ಎಲ್ಲ ಕೂಟದ ಕೂಡು ಬೇಗ ಸಡಗರದಿ ಬಿಗಿದ ಪೂತ ಕಾಂತನ
ನಾನು ಅಪ್ಪಿಕೊಂಡಿರುವುದಕ್ಕೆ ತಪ್ಪಾಗಿ ಭಾವಿಸಿಕೊಳ್ಳಬೇಡಿ. ಹೊರಟೆ ನಾನು ಎಲ್ಲಿ ಹೋಗುವುದು? ಯುದ್ಧಕ್ಕೆ. ಬಂದದ್ದು ನೀವು ನನ್ನ ಮನೆಗೆ, ಅಷ್ಟೆಲ್ಲ ಸುಲಭದಲ್ಲಿ ಹೋಗ್ಲಿಕ್ಕೆ ಬಿಡುವುದಿಲ್ಲ ನಾನು. ಅಂದ್ರೆ ನಿನ್ನ ಮಾತಿನ ಅರ್ಥ ಹೋಗಿ ನೋಡುವ ಅಂತಲ್ವಾ? ಹೋದ್ಮೇಲೆ ನೋಡುವುದೇ, ಮತ್ತೆಂತ ಮಾಡ್ಲಿಕ್ಕೆ ಸಾಧ್ಯ? ಹಾಗಲ್ಲ, ತಪ್ಪಾಗಿ ಭಾವಿಸಿಕೊಳ್ಳಬೇಡಿ. ಪ್ರಭಾವತಿ ಯಾವತ್ತೂ ಈ ರೀತಿಯಾಗಿ ಬಾಯ್ಬಿಟ್ಟು ಕೇಳಿಕೊಂಡವಳಲ್ಲ. ನನಗೂ ನಿಮ್ಮ ಹಾಗೆ ಕರ್ತವ್ಯದ ಪ್ರಜ್ಞೆ ಇದೆ. ಇಂದು ನೀವು ಹೋಗುತ್ತಿರುವುದು ಪಾರ್ಥನ ಜೊತೆಗೆ ಯುದ್ಧ. ಅದರ ಫಲಿತಾಂಶವನ್ನು ನಾನು ಸಾಧಾರಣವಾಗಿ ಅರ್ಥ ಮಾಡಿಕೊಳ್ಳಬಲ್ಲೆ. ನಿಮ್ಮಲ್ಲಿ ಕೇಳುವುದಿಷ್ಟೇ, ನಾನು ಗೃಹಿಣಿಯಾದವಳು, ಈ ಕುಲವನ್ನ ಸೇರಿದವಳು, ಈ ಕುಲದ ಎಲ್ಲರ ವ್ಯಕ್ತಿಗಳ ಮನಸ್ಸಿನ ಆಕಾಂಕ್ಷೆಗಳನ್ನ ಈಡೇರಿಸಬೇಕಾದವಳು ಈ ಪ್ರಭಾವತಿ. ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದಿರುವಂತಹ ಆ ಕಾಲದಲ್ಲಿ ನಿಮ್ಮ ಕುಲವನ್ನ ಉದ್ಧರಿಸುವಂತಹ ಹೊಣೆಗಾರಿಕೆಯನ್ನ ನಾನು ಹೊತ್ತವಳು ಪ್ರಭು. ನೀವೆಲ್ಲರೂ ಕೃಷ್ಣನನ್ನ ಕಾಣುವುದಕ್ಕಾಗಿ ಸಮರಕ್ಕೆ ಹೊರಟು ನಿಂತಿದ್ದೀರಿ. ಮನೆಯಲ್ಲಿ ಕುಳಿತಂತಹ ಹೆಣ್ಣು ಮಕ್ಕಳು ಇನ್ನೇನನ್ನ ನಿರೀಕ್ಷಿಸಬಹುದು ಹೇಳಿ? ಯೋಗ್ಯವಾದಂತಹ ಕಾಲವಿದು. ನಾಳೆ ನಡೆಯುವ ಯುದ್ಧ. ಯುದ್ಧಕ್ಕೆ ನಾಳೆ ಹೊರಟು ನಿಂತರೂ ಆದೀತು. ನಿಮ್ಮಲ್ಲಿ ವಿಕ್ರಮವಿದೆ, ಶಕ್ತಿ ಇದೆ, ಇಚ್ಛೆ ಇದೆ, ಗೆಲುವು ನಿಮ್ಮದು ಎನ್ನುವಂತಹ ನಂಬಿಕೆ ನಮ್ಮದಿದೆ. ಅಥವಾ ನಾವು ಅದಕ್ಕಾಗಿ ದೇವರನ್ನು ಆರಾಧಿಸುತ್ತೇವೆ. ಆದರೆ ಫಲಿತಾಂಶದ ಸ್ಥಿತಿಯನ್ನು ತಿಳಿದುಕೊಂಡಂತಹ ನಿಮ್ಮ ಹೆಂಡತಿ ಈ ಪ್ರಭಾವತಿ ನಿಮ್ಮಲ್ಲಿ ಕೈ ಮುಗಿದು ಬೇಡಿಕೊಳ್ಳುತ್ತಿರುವುದು ಇಷ್ಟೇ. ಈ ಚಂಪಕಾನಾಡಿನ ಎಲ್ಲರ ನಿರೀಕ್ಷೆಯಂತೆ ನನ್ನ ಕೈಗೆ ಕೃಷ್ಣನನ್ನಂತಹ ಒಂದು ಕೂಸತ್ತನ್ನು ಕೊಟ್ಟು ಹೋಗಿ ಇದಕ್ಕೂ ಮುಂದುವರಿದರೆ ಬಾಗಿಲು ತೆರೆದಿದೆ. ಬೇಡ ಅಂತಿದ್ರೆ ನನ್ನ ಹೃದಯ ತೆರೆದಿದೆ. ಯೋಚಿಸುವುದು ನಿಮಗೆ. ಸತಿಗೆ ಷೋಡಶದ ಋತು ಸಮಯ, ಸತಿಗೆ ಷೋಡಶದ ಋತು ಸಮಯ, ಏಕಾದಶಿ ವ್ರತ ಅಲಂಘ್ಯ ಶ್ರಾದ್ದ ಇನಿತೊಂದು ದಿನವೇ ಸಂಗತ ಮಾದುಡೆಂತು. ಏಕಾದಶಿ ವ್ರತ ಅಲಂಘ್ಯ ಶ್ರಾದ್ದ ಇನಿತೊಂದು ದಿನವೇ ಸಂಗತ ಮಾದೊಡೆಂತು ಕರ್ತವ್ಯವೆನೇ ಪೈತಕದ ಶೇಷ ನಮಘ್ರಾಣಿಸಿ, ಪೈತ್ರಕದ ಶೇಷ ನಮಘ್ರಾಣಿಸಿ ಕ್ರತು ಭೋಜಮಾದ ಪುದು ನಡುವಿರುಳ್ಗಳದ ಮೇಲ್ ವನಿತೆಯ ಒಡಗೂಡಬಹುದು. ನಡುವಿರುಳ್ ಕಳೆದ ಮೇಲ್ ವನಿತೆಯ ಒಡಗೂಡಬಹುದರಿಂದ ಧರ್ಮ ಪದ್ಧತಿಯ ಈಕ್ಷಿಸಲವಳ ಇಂದು ಮೀರುವುದು ಮತವಲ್ಲೆಂದು ತಾ ತಿಳಿದೋ. ನನ್ನ ಮಾತು ಹಿತವೆನಿಸಿದರೆ ಮನದ ಬಾಗಿಲು ತೆರೆದಿದೆ. ನಿಮಗೊಪ್ಪಿಗೆ ಇಲ್ಲದೆ ಇದ್ದರೆ ಮನೆಯ ಬಾಗಿಲು ತೆರೆದಿದೆ. ನೀವೇ ಯೋಚಿಸಿ ಎನ್ನುವ ಪ್ರಭಾವತಿಯ ಮಾತು ಎಂಥ ಧರ್ಮ ಸಂಕಟಕ್ಕೆಡೆ ಮಾಡಿತು. ನಾನಿಲ್ಲಿ ಆದರ್ಶ ಪುತ್ರನಾಗಲು ಆದರ್ಶ ಪತಿಯಾಗಲು ತಂದೆಯ ಆಜ್ಞೆಯನ್ನು ಪಾಲಿಸದಿದ್ದರೆ ಆದರ್ಶ ಪುತ್ರನಾಗುವುದಕ್ಕೆ ಸಾಧ್ಯವಿಲ್ಲ. ಋತುಸ್ನಾತೆಯಾದ ಹೆಂಡತಿಯನ್ನ ಬಿಟ್ಟು ಹೋದರೆ ಆದರ್ಶ ಪತಿಯಾಗುವುದಕ್ಕೆ ಸಾಧ್ಯ ಇಲ್ಲ. ಯಾವುದು ಸರಿ? ನಮ್ಮಂತವರಿಗೆ ಧರ್ಮ ಸಂಕಟಗಳು ಎದುರಾದಾಗ ಆಪದ್ಧರ್ಮ ಎನ್ನುವುದೊಂದಿದೆಯಂತೆ. ಸರಿಯಾಗಿ ಯೋಚಿಸಿ. ಪಿತೃಶ್ರಾದ್ದ, ಏಕಾದಶಿ ವ್ರತ,
ಹ್ಮ್ ಸತಿಗೆ ಋತು ಸಮಯ. ಹ್ಮ್ ಈ ಮೂರು ಒಂದೇ ದಿವಸ ಬಂದರೆ ಮನುಷ್ಯನಾದವ ಏನು ಮಾಡಬೇಕು? ಹ್ಮ್ ತಂದೆ ಶ್ರಾದ್ದ ದಿವಸ ಊಟ ಮಾಡಬೇಕು, ಹ್ಮ್ ಅದೇ ದಿವಸ ಏಕಾದಶಿ ಆದ್ರೂ ಊಟ ಮಾಡಬಾರ್ದು. ಹ್ಮ್ ಈ 2 ದಿವಸ ಹೆಂಡತಿಯನ್ನು ಕೂಡಬಾರ್ದು. ಹ್ಮ್ ಆ ಹೊತ್ತೇ ಋತುಸ್ನಾತಿ ಆದ್ರೆ ಏನು ಮಾಡಬೇಕು? ಹ್ಮ್ ದಾರಿಯನ್ನು ಹೇಳಿದ್ದಾರೆ. ಹ್ಮ್ ಪಿತೃ ಶ್ರಾದ್ದವನ್ನು ಮುಗಿಸಿ ಪೈತ್ರಕದ ಶೇಷನವನ್ನವನ್ನು ಮೂಗಿನಿಂದ ಅಗ್ರಾಣಿಸಿದ್ರೆ ಹ್ಮ್ ಪಿತೃ ಕಾರ್ಯ ಮಾಡಿದ ಪುಣ್ಯ ಉಂಟಂತೆ. ಹ್ಮ್ ನಡು ಇರುಳು ಕಳೆಯುವ ತನಕ ಉಪವಾಸವಿದ್ದರೆ ಹ್ಮ್ ಏಕಾದಶಿ ವ್ರತದ ಫಲ. ಹ್ಮ್ ನಡು ಇರುಳು ಕಳೆದ ಮೇಲೆ ಹ್ಮ್ ಹೆಂಡತಿಯನ್ನ ಕೂಡಿದ್ರೆ ಧರ್ಮಕ್ಕೆ ಬಾಹಿರವಲ್ಲ ಅಂತ ಹೇಳಿದ್ದಾರೆ. ಹ್ಮ್ ತಂದೆಯ ಆಜ್ಞೆ ಪಿತೃ ಕಾರ್ಯ, ಹ್ಮ್ ಹರಿಯ ದರ್ಶನ ಏಕಾದಶಿ ವ್ರತ. ಹ್ಮ್ ಇನ್ನೊಂದು ಪ್ರಭಾವತಿ. ಹ್ಮ್ ಸರಿ, ಋತುಸ್ನಾತಿಯಾದ ಹೆಂಡತಿಯನ್ನ ಒಬ್ಬಾತ ಧಿಕ್ಕರಿಸಿ ಹೋದ ಅಂತಾದ್ರೆ ಆತನಿಗೆ ಭ್ರೂಣ ಹತ್ಯೆಯ ಪಾಪ ಬರುತ್ತದಂತೆ. ಇವಳ ಮಾತನ್ನ ಅಲ್ಲಗಳೆದು ಹೋದ್ರೆ ನನಗ ಪಾಪ, ಹ್ಮ್ ಪಾಪಿಯಾದ ನನಗೆ ಪುಣ್ಯಾತ್ಮನಾದ ಕೃಷ್ಣನ ದರ್ಶನ ಸಾಧ್ಯವೇ? ಹ್ಮ್ ನನ್ನೊಬ್ಬನಿಂದ ಇಡೀ ಚಂಪಕಾ ನಾಡಿನ ಪ್ರಜೆಗಳಿಗೆ ಸಿಗುವ ಕೃಷ್ಣ ದರ್ಶನ ತಪ್ಪಿ ಹೋದಿತ್ತು. ಹ್ಮ್ ಅದಕ್ಕಾಗಿ ಎಷ್ಟೇ ಯೋಚಿಸಿದ್ರು ಅವಳ ಅಪೇಕ್ಷೆಯನ್ನು ಪೂರೈಸುವುದೇ ಸರಿ. ಪ್ರಭಾವತಿ ಹೋಗ್ಲಿಕ್ಕೆ ಬಿಡುವುದಿಲ್ಲ ತಾನೆ, ಮತ್ತೆ ಇಲ್ಲೇನ್ ಕೆಲಸ ಹೇಳೋ? ತಯ್ಯ ತತ ತತಯ್ಯ. ಮನದಿ ಧ್ಯಾನಿಸಿ ಆ ಕ್ಷಣದ ಗಮನದ ಪ್ರಭಾವತಿಯ ಮಂದಿರದಲ್ಲಿ ನಾನು ಒಂದು ರಾತ್ರಿಯನ್ನು ಕಳೆದದ್ದರಿಂದ ತಂದೆಯ ಆಜ್ಞೆಯನ್ನು ಉಲ್ಲಂಘಿಸಿದೆ ಎಂಬ ಕಾರಣಕ್ಕಾಗಿ ಈ ಮೊದಲೇ ಘೋಷಿಸಿದಂತೆ ನನ್ನನ್ನ ತಪ್ತ ತೈಲ ಕಟಾಹದಲ್ಲಿ ಎತ್ತಿ ಸುಡಿದರು. ಕೊತನೆ ಕುದಿಯುವ ಎಣ್ಣೆ ನನಗೆ ತಣ್ಣೀರಿನ ಅನುಭವ ಕೊಟ್ಟಿತು. ಏನದರ ಅರ್ಥ? ನಾವು ಸದಾಕಾಲ ಆರಾಧಿಸುವ ಹರಿಯ ದಯೆ ನಮಗಿದೆ, ನಾನು ಧರ್ಮ ತಪ್ಪಿ ನಡೆಯಲಿಲ್ಲ ಎನ್ನುವುದು ಸ್ಪಷ್ಟವಾಯಿತು. ತಂದೆಯವರಿಂದ ಆಶೀರ್ವಾದ ಪಡೆದು ನೇರವಾಗಿ ಕ್ಷೇತ್ರಕ್ಕೆ ಬಂದದ್ದಾಯ್ತು. ಪದ್ಮಲೋಚನಾದ ಹರಿಯನ್ನ ಕಾಣುವುದಕ್ಕಾಗಿ ನಮ್ಮ ಸೇನೆಯನ್ನ ಪದ್ಮ ವ್ಯೂಹಾಕೃತಿಯಲ್ಲಿ ರಚಿಸಿದ್ದೇನೆ. 4 ಕೈಯ ಹರಿಯನ್ನ ಕಾಣುವುದಕ್ಕಾಗಿ 4 ಕಾಲಿನ ಹರಿಯನ್ನ ರಥದ ಮಧ್ಯದಲ್ಲಿ ಬಂಧಿಸಿದ್ದೇನೆ, ಸೇನೆಯ ಮಧ್ಯದಲ್ಲಿ ಬಂಧಿಸಿದ್ದೇನೆ. ಚಂಪಕಾ ನಾಡಿನವರು ಯುದ್ಧಕ್ಕೆ ಸಿದ್ಧರಾಗಿದ್ದಾರೆ ಎಂದು ತಿಳಿಯುವುದಕ್ಕಾಗಿ ರಣಗೌರವವನ್ನು ಮಾಡುತ್ತೇನೆ.
వృత్తాంతము